ಹಾಯ್ ಸ್ನೇಹಿತರೆ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ. ಸ್ವಲ್ಪ ಜನ ನಮ್ಮ ಹಳೆ ಸ್ನೇಹಿತರು ನನ್ನ ಡೌಟ್ ಅಲ್ಲಿ ಯಾರವನು ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ದೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಭಟ್ನ, ಯಾರವನು ಇವನೇ ಕ್ಲಿಯರ್ ಕನ್ನಡಿಗ. ಹಿಂದೆ ನಾನು ಮಿಸ್ ಆಗಿದ್ದೆ ಅಂದ್ರೆ ಅದು ಯೂಟ್ಯೂಬ್ ಬ್ರೇಕ್ ಅಲ್ಲ, ಕೆಲವು ಕ್ರಿನ್ಸ್ ರೀಲ್ಸ್ ಕ್ರಿಯೇಟರ್, ಕ್ರಿಂಚ್ ಶೋ ಮತ್ತೆ ಫೇಕ್ ಇನ್ಫ್ಲುಯೆನ್ಸರ್ ಗಳಿಗೆ ರೋಸ್ಟ್ ಮಾಡೋದನ್ನ ಬ್ರೇಕ್ ನಲ್ಲಿದ್ದೆ. ಯಾಕೆ ಅಂತ ಕೇಳ್ತೀರಾ? ನನ್ನ ವೈಯಕ್ತಿಕ ಪ್ರಾಬ್ಲಮ್ಸ್ ಏನಿಲ್ಲ, ನನ್ನ ಮೈಂಡ್ ಅಲ್ಲಿ ತುಂಬಿಕೊಂಡಿರೋ ನೆಗೆಟಿವಿಟಿ, ಒಂದಿಷ್ಟು ಗೊಂದಲಗಳು. ಈ ಯೂಟ್ಯೂಬ್ ಅನ್ನೋ ಲೋಕ ಅನ್ನೋದು ಒಂದು ದೊಡ್ಡ ಸಮುದ್ರದ ತರ. ಇದರಲ್ಲಿ ನಾನು ಒಂದು ಚಿಕ್ಕ ಹುಳ. ಇದರಲ್ಲಿ ಈಜೋದು ತುಂಬಾ ಕಷ್ಟ, ಮತ್ತೆ ತುಂಬಾ ಸ್ಟ್ರಗಲ್ ಪಡ್ಬೇಕು. ಯಾಕೆ ಅಂದ್ರೆ ಕಷ್ಟಪಟ್ಟು ಸ್ಕ್ರಿಪ್ಟ್ ಬರೆದು ರಾತ್ರಿ ಎಲ್ಲ ಎಡಿಟಿಂಗ್ ಮಾಡಿ ಕೊನೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಮ್ಗೆ ಸಿಗೋ ವ್ಯೂಸ್, ಸಬ್ಸ್ಕ್ರೈಬರ್ ತುಂಬಾ ಕಡಿಮೆ ಅಂತ ಬೇಜಾರ್ ಮಾಡ್ಕೊಂಡು ಈ ಯೂಟ್ಯೂಬ್ ನ ಗಿವ್ ಅಪ್ ಮಾಡಿದ್ದೆ ಫ್ರೆಂಡ್. ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಆದ್ರೆ ಈ ನಮ್ ಮಿಡಲ್ ಕ್ಲಾಸ್ ಜೀವನದಲ್ಲಿ ಎರಡು ಪ್ರಾಬ್ಲಮ್ಸ್ ಗಳು ಬರೋದಾ ಫ್ರೆಂಡ್ಸ್. ಒಂದಾದ್ಮೇಲೆ ಒಂದು ಗುಮ್ತಾನೆ ಇರ್ತವೆ ಫ್ರೆಂಡ್ಸ್. ಈ ಗುಮ್ತಾ ಇರೋ ಪ್ರಾಬ್ಲಮ್ಸ್ ಗಳಿಗೆ ಮೆಟ್ಟಿ ನಿಲ್ಬೇಕು ಅಂದ್ರೆ ಒಂದ್ ಒಳ್ಳೆ ಜಾಬ್ ಬೇಕು ಫ್ರೆಂಡ್ಸ್, ಮತ್ತೆ ಒಂದ್ ಒಳ್ಳೆ ಸಂಬಳನೂ ಬೇಕು ಫ್ರೆಂಡ್ಸ್. ನಾವು ಓದಿರೋ ವಿದ್ಯೆಗೂ ಈಗಿನ ಕಾಲದಲ್ಲಿ ಕೊಡೋ ಸಂಬಳಕ್ಕೂ ನೋ ಮ್ಯಾಚಿಂಗ್. ನಮ್ ದೇಶ ನಾವು ಕೊಟ್ಟಿರೋ ದೇಶ. ಅವ್ರು ಕೊಡೋ ಸಂಬಳದಿಂದ ಒಂದ್ ಕಡೆ ಸಾಲ ಅನ್ನೋ ತೂತು ಮುಚ್ಚಕ್ ಹೋದ್ರೆ ಇನ್ನೊಂದ್ ಕಡೆ ಹರಿದೇ ಹೋಗು. ಇದೇ ನಮ್ 16 ಆಗ್ತಿರೋ ಲೈಫ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರ ಲೈಫ್ ಅಲ್ಲಿ ನಾನು ಏನೋ ಮಾಡಕ್ ಆಗ್ತಿಲ್ಲ ಅಂತ ಒಂದು ಬೇಜಾರು. ಇನ್ನೊಂದ್ ಕಡೆ ನನ್ನ ಒಳಗಡೆ ಸೆಲ್ಫ್ ಈಗೋ ಕಾಡ್ತಾ ಇದೆ, ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ. ಅದಕ್ಕೆ ನಾನು ಮತ್ತೆ ಡಿಸೈಡ್ ಮಾಡಿ ಈ ಯೂಟ್ಯೂಬ್ ಅನ್ನೋ ಸಮುದ್ರದಲ್ಲಿ ಎಷ್ಟೇ ಕಷ್ಟ ಆದ್ರೂ ಇಷ್ಟಪಟ್ಟು ಈಜಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ದೇನೆ ಫ್ರೆಂಡ್ಸ್. ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನ್ ಇಲ್ಲದ ಕಾಲದಲ್ಲಿ ಯೂಟ್ಯೂಬ್ ತುಂಬಾ ಬೋರ್ ಆಗಿತ್ತಂತೆ. ಬೇರೆ ರೋಸ್ಟರ್ಸ್ ರೋಸ್ಟ್ ಅಂತಾರೆ ಫ್ರೆಂಡ್ಸ್, ಆದ್ರೆ ಟೋಸ್ಟ್ ಮಾಡ್ತಾರೆ. ಆದ್ರೆ ನಾನೀಗ ಬಂದಿದ್ದೀನಲ್ವಾ, ಡೋಂಟ್ ವರಿ, ಸರಿಯಾಗಿ ಅರ್ದು ರೋಸ್ಟ್ ಮಾಡಿ ಮಸಾಲಾ ಹಾಕಿ ಕೊಡ್ತೀನಿ ಫ್ರೆಂಡ್ಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನು ಆ ಹಳೆಯ ಕ್ಲಿಯರ್ ಕನ್ನಡಿಗ ಅಲ್ಲ, ಇದು ವರ್ಷನ್ 2.0. ವೆರಿ ಇಂಟ್ರೆಸ್ಟಿಂಗ್. ನಗ್ಸೋದು, ಸತ್ಯ ಹೇಳೋದು ಮತ್ತು ಸ್ವಲ್ಪ ಬಿಸಿ ಕೊಡೋದು ಎಲ್ಲವೂ ಮಿಕ್ಸ್ ಆಗಿ ಬರ್ತಿದೆ. ಮತ್ತೆ ಒಮ್ಮೆ ಹೇಳ್ತಿದ್ದೀನಿ, ನಗ್ಸೋದು ಒಂದು ಆರ್ಟ್ ಆದ್ರೆ ರೋಸ್ಟ್ ಆಗೋದು ಒಂದು ಗೌರವ. ಹಾಗೆ ಫ್ರೆಂಡ್ಸ್, ಇನ್ನೊಂದು ನಿಮಗೆ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊಡ್ಬೇಕು ಅಂತ ಕಮೆಂಟ್ ಮಾಡಿ, ನನಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಐಡಿಯಾ ಸಿಗುತ್ತೆ. ಹಾಗೆ ಮರಿದೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.